ವೆಲ್ಕಮ್ ಟು ದ ಕಾಂಪಿಟೇಟಿವ್ ಯೂಟ್ಯೂಬ್ ಚಾನಲ್. ಸೊ NICL ಅಸಿಸ್ಟೆಂಟು ಒಂದು ಸೆಕ್ಷನಲ್ ಮಾರ್ಕ್ ಕೊಡೋಣ, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡು. ಸೊ ಏನಾಗುತ್ತೆ ಅಂತ ನೋಡೋಣ, ಲೆಟ್ಸ್ ಸಿ. ಸೊ ಓಕೆ, ಕ್ಯಾಸ್ಲೆಟ್ ಇದೆ, ದೆನ್ 864. Okay, this one number series 1 8. Okay, 3 square ಇದೆ. Okay, 3 square 1 square 2 cube 3 square 4 cube 5 square 6 cube ಇರಬೇಕು. ಸೊ ಓಕೆ, ಈಸಿ ಇದೆ. ಡಿವೈಡೆಡ್ ಬೈ 2 ಇಂಟು 1 ಇಂಟು 2 ಇಂಟು 4 ಇಂಟು 8 4 8 32 ಆಗಬೇಕು. ಸೊ ರಾಂಗ್ ಇದೆ, 28. One difference. Okay, one difference. 2. Okay, this is 3. ಗೊತ್ತಾಗ್ತಿಲ್ಲ, ಲಾಸ್ಟ್ ನೋಡೋಣ. ರಾಂಗ್ ನಂಬರ್ ಇದೆ ಸೀರೀಸ್. ಓಕೆ, 42. ಓಕೆ, ಇದು ಡಿಫ್ರೆನ್ಸ್ ಇರಬೇಕು. ಸೊ 42 ಇಂದ 106. 58 ಪ್ಲಸ್ 6 ಎಷ್ಟಾಗುತ್ತೆ? 64. ಓಕೆ, 64. 72 ಅಲ್ಲಿ 6 ಕಳೆದ್ರೆ 66. ಆ್ಯಂಡ್ ದಿಸ್ ಈಸ್ 47 28 47 57 67 77 75. ಇದು ಬೇರೆನೇ ಬಂತು. ಸೊ ದೆನ್ 440 350 104 ಆದಮೇಲೆ ಇದು 351 118. ಓಕೆ, ದಟ್ ಈಸ್ 167 167. ಆ್ಯಂಡ್ ಇದು 1 ಏನಿದೆ. ದೆನ್ 25 ಪ್ಲಸ್ 4 29 ಇದೆ. 27 ಬರಬೇಕಿತ್ತು ಅನಿಸುತ್ತೆ. ಸೊ ಏನಾಗಿದೆ ಇಲ್ಲಿ 67ಅಲ್ಲಿ 4 ಹೋದರೆ 63. ಸೊ ಇದು 64 ಬರಬೇಕಿತ್ತು. ದೆನ್ ದಿಸ್ ಈಸ್ ಸಮಥಿಂಗ್ ರಾಂಗ್. ದೆನ್ ದಿಸ್ ಟರ್ಮ್ ಯಾವುದು? 351 93 130. ಓಕೆ, 93 130 ಎಷ್ಟಾಗುತ್ತೆ? 20 130. ಓಕೆ, 19 19. ಓಕೆ, 18 ಪ್ಲಸ್ 9 ಎಷ್ಟಾಗುತ್ತೆ? 27. ಓಕೆ, 27 ಅದು 160 25 26. ಇದೀಗ ಬೇರೆನೇ ಇದೆ. 13 ಆದರೆ 26 27 28. ಐ ಥಿಂಕ್ ಇದು ಈ ಟರ್ಮ್ ಏನಾದ್ರು ಆಗಿದೆ ಅನಿಸುತ್ತೆ, ಯಾಕಂದರೆ ಇವೆಲ್ಲ ಈ ಥರ ಇರೋದ್ರಿಂದ ಇದು 24 ಇದು 22 ಬರ್ಬೋದು. ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಸೊ ಹೀಗಿದ್ರೆ 132 will be the wrong one. Projecting the 32 components to complete the same work if he is 45% more efficient in the current. Okay, 45% more efficient ಅಂತ ಕೊಟ್ಟಿದ್ದಾನೆ. ಸೊ ಕರಣ್ 33ರಲ್ಲಿ ಸೋನಮು 45% more efficient ಅಂದರೆ ಇದೆಷ್ಟಾಗುತ್ತೆ? 20. ಅವನು 29 ಇದ್ದಾನೆ. ಸೊ ಇಂಟು 20 ಡಿವೈಡೆಡ್ ಬೈ 29. ದಿಸ್ ಈಸ್ ಪಾಯಿಂಟೇ ಬರುತ್ತೆ. ಪಾಯಿಂಟ್ ಅಂದರೆ 660 ಡಿವೈಡೆಡ್ ಬೈ 29. ಒಂದೆರಡು 58 ಅಂದರೆ 8 80 387. ಸೊ 22 ಪಾಯಿಂಟ್ ಸಮಥಿಂಗ್ ಬರುತ್ತೆ. 5 days ಸೇಮ್ ಫೇಸ್ ಇನ್ ಆಲ್ ಡೇಸ್. ಬೇಡ ತೆಗೆದುಬಿಡೋಣ. ಫಾರ್ ಟ್ರಾವೆಲಿಂಗ್ ಡಿಸ್ಟೆನ್ಸ್. ಓಕೆ, ರೈಟ್. ಅಷ್ಟಲ್ಲಿ ಇದು ನೋಡೋಣ ಮತ್ತೇನಾದರೂ ಇದೆ ಅಂತ. ಓಕೆ, ಇದಾವೆ. 4/5 ಇಂಟು 11325. 5 2 10 5 2 5 6 5 5. ಓಕೆ, ಇಂಟು 4 4 5 24 24 2 26 4 8 10 4 7 8 1 9 9060 ಪ್ಲಸ್ 56% ಆಫ್ 1750 ವಿಚ್ ಈಸ್ 750 100 25 4s are ಓಕೆ. ಸೊ 25 4s are 25 7s are 30 70 56 ಇಂಟು 7 7 5 35 7 6 40 7 5 35 34 39 3920 089 12 minus 436 483552 which is ಸೊ 6 36 2 4 49,000 ಬರುತ್ತೆ. ಸೊ 98 8 64.
ಇದು ಯಾಕೋ ಸ್ವಲ್ಪ ಕ್ವಶನ್ಸ್ ಹಿಂಗಿದ್ರೆ ಕಾರಣ 116 ಸಮೀಪ ಬರುತ್ತೆ ಅನ್ಸುತ್ತೆ ಅದು ನೋಡೋಣ. ಸೊ 3/8 ಆಫ್ 96, 8 12 3s are 36. ಓಕೆ 12 3s are 36, 37% ಆಫ್ 3700 ವಿಚ್ ಈಸ್ ವೆರಿ ಗುಡ್. ಒಳ್ಳೊಳ್ಳೆ 49, 3 3 9, 7 3 21, 42, 9 6 13, 1369 ವಿಚ್ ಈಸ್ ಪ್ಲಸ್ 36, 44 15 10 4 1404 ಮೈನಸ್ 3 3 7 20, 3 8 24, 3 4 12, 150 84 ಕಳೆದ್ರೆ ಎಷ್ಟಪ್ಪ? 50 ಒಂದು 60 66 66 66 ಈ ಕಡೆ ಬಂದರೆ ಏನಾಗುತ್ತೆ? 66 ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಮೈನಸ್ 66 ಮಾಡಿದ್ರೆ ಎಷ್ಟು ಬರುತ್ತೆ? 1339 ಬರುತ್ತೆ. 25% ಆಫ್ 600 150, 150 40% 160, 160 ಅಂದರೆ ಎಷ್ಟಾಗುತ್ತೆ? 310 ಮೈನಸ್ 15% ಆಫ್ 220 ಅಂದರೆ 30 340. ಸೊ ಓಕೆ, ದಿಸ್ ಈಸ್ ವೆರಿ ಗುಡ್. 27 ಇಂಟು 6/5 12 60. ಓಕೆ 22 ಇದೆ, ಮೈನಸ್ 22 ನೆಗೆಟಿವ್ ಬಟ್ ಮೈನಸ್ 22 ಅಂದರೆ ಎಷ್ಟಾಗುತ್ತೆ? ಇದು 38 5 5.4 6 ಇಲ್ಲಿ 30 6 4 24 ಅಂದರೆ 32.4 32.4 ಅಂದರೆ ಇದು ಎಷ್ಟಾಗುತ್ತೆ? 70.4. 4.5 2s are 9 9 3s are 3 3 minus 8 minus 4 4 4 9s are, so that is equal to minus 6. 11 ಒಂದು ಎಷ್ಟಿದು ಸ್ಕ್ವೇರ್ ಎಷ್ಟಾಗುತ್ತೆ? 33 ಅಲ್ಲ? ಓಕೆ 33 11 3 5 15 15 ಪ್ಲಸ್ ಓಕೆ 25 into 36 ಇದೆನಾ? 36 ಅಂದರೆ 36 720 720 ಪ್ಲಸ್ 180 720 ಪ್ಲಸ್ 180 is 900 900 ಪ್ಲಸ್ 50 950 950 divided by 3 which is 300 not 5 305. So let's do this and then 4/7 okay 2/3 6/5 of 5/4 into x is equal to 12,000 ಇದೆ. ಸೊ ಇದನ್ನು ಇಲ್ಲೇ ಫಸ್ಟ್ ಮಾಡೋಣ. 5 ಕ್ಯಾನ್ಸಲ್, 2 3s are 3 cancel, 2 cancel, so 7/4 that is 3,000 3 7s are 21. 10% ಆಫ್ 2/5 3/3 ಓಕೆ ಇದು ಮಾಡಬೇಕಾಗುತ್ತೆ. x ಇಂಟು 5/9 is equal to 1/10 into 2/5 into 3/13 into 1950 is equal to 1/90. 13 ಒಂದರಲ್ಲಿ 13 13 65 150 150 530 10 3s are 9 9 2s are 18 ಓಕೆ ದಟ್ಸ್ 18 ಆ ಕಡೆ ಹೋದರೆ ಹಿಂಗಾಗುತ್ತೆ 1/90 ಪ್ಲಸ್ 18 ಕರೆಕ್ಟಲ್ಲ ಮಾಡಿದ್ದು? ಕರೆಕ್ಟ್ ಮಾಡಿದ್ದೀನಿ. 90 ಪ್ಲಸ್ 18 ಓಕೆ ಚೀಸ್ ಭಾಳ ಬರುತ್ತಲ್ಲ ಇದು. 18 9 162 161 divided by 90 ನೋಡೋಣ 9/5 10 50 161 divided by 50 ನೀವು ರಾಂಗ್ ಮಾಡಿದೆ. ಓಕೆ ಸೊ ಓಕೆ ನೋಡೋಣ ತಡಿ 30. ಸೊ ಪರ್ಸೆಂಟೇಜ್ ಇದೆ ಇಲ್ಲಿ. ಓಕೆ ಪರ್ಸೆಂಟೇಜ್ ಇದೆ ಇಂಟು 2 ಬರುತ್ತೆ. ಇಂಟು 161 ಡಬಲ್ ಎಷ್ಟಾಗುತ್ತೆ? 23 to 42 ಕ್ಯೂಬ್ ಇದೆನಾ? ಸೊ ಓಕೆ 25% ಆಫ್ ಕ್ಯೂಬ್ 681472 ಕ್ಯೂಬ್ 681472 681 ಎಲ್ಲಿ ಇದರೊಳಗಡೆ ಬರುತ್ತೆ? 3 4 5 5 6 6 3 4 7 5 12 8 ಸಾರಿ 8 82 ಬರುತ್ತೆ. 2 4 4 8 ಬರಲ್ಲ 8 ಬರುತ್ತೆ. 8 ಆಗುತ್ತೆ 8 ಹಾಂ 8 ಬರುತ್ತೆ. 9 8 ಬರಲ್ಲ. 4 16 14 64 ಓಕೆ ಸೊ 88 ಬರ್ಬೋದು. 88 ಬರಲ್ಲ, ಭಾಳ ದೊಡ್ಡದಾಗುತ್ತೆ. ಹೈಟ್ ಒಳ್ಳೆಯದು 8 ಆದಮೇಲೆ 472 88 ಬರುತ್ತೆ. 88 ಅಂದರೆ 22
ಪ್ಲಸ್ 75% 3/4 ಇಂಟು ಇದು ಎಷ್ಟಾಗುತ್ತೆ 778 ಅಂದರೆ 92 ಆಗುತ್ತೆ. 92 ಅಂದರೆ 4 2 4 3 23 69 ನೋಡೋಣ ಕರೆಕ್ಟ್ ಗೊತ್ತಿಲ್ಲ 91 65 38% of 650 divided by 100 plus 5/6 of 24 minus 6 20 20 16 ಹೋದರೆ ಎಷ್ಟಪ್ಪ 20 6 ಹೋದರೆ 14 14 2 13 19 19 190 57 247 247 14 ಕೊಡಿಸಿದ್ರೆ 257 261 accepted with the semester 25/4%. Wait guys, ಇದರೊಳಗಡೆ ಡಿ ಐನೇ ಇಲ್ವಾ? ಇನ್ನೂ ಇದೆ ಅಲ್ಲ. ಥಿಂಕ್ ದ ಪ್ಯಾಟರ್ನ್ ವಾಸ್ ನಾಟ್ 78 87 7 14 15 7 8 16 165 divided by 33 5 5 into 49 minus 49 5 ಎಷ್ಟಾಗುತ್ತೆ 245 minus 21 7 3 ಅಂದರೆ 242 ಓಕೆ 1728 ನಾಲ್ಕನಾಲ್ಕಲ್ಲಿ 16 ಕ್ಯೂಬ್ ಇದೆನಾ? ಓಕೆ ಕ್ಯೂಬ್ ಇದೆ ಅಂದರೆ 12 ಕ್ಯೂಬು ಪ್ಲಸ್ ಇಂಟು 720 9 ಕ್ಯೂಬು 9 ಕ್ಯೂಬ್ ಅಂದರೆ 9 ಬರುತ್ತೆ. 12 9 ಎಷ್ಟಾಗುತ್ತೆ 108 ಮೈನಸ್ 11 ಪ್ಲಸ್ 95 45 96 54 61 50 51 158 ಆನ್ಸರ್. ಸೊ ದೆನ್ ದಿಸ್ ಒನ್ ನೆಕ್ಸ್ಟ್ ಯಾವುದಿದು ಇದಲ್ಲ. ಓಕೆ 2015 16 17 18 19 20 15 16 17 18 19 20 ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ? ಸೋಲ್ಡು ಮ್ಯಾನುಫ್ಯಾಕ್ಚರ್ಡು ಸೋಲ್ಡು ಎರಡು ಮ್ಯಾನುಫ್ಯಾಕ್ಚರ್ಡ್ ಯಾವುದು ಇದು? ಓಕೆ 42 in 1000 tons. ಓಕೆ ಇರ್ತಾವ ನಡೀತದೆ ಏನಾಗಲ್ಲ. 42 46 70 ಇದೇನು ಮಿಡ್ಲಿದೆನಾ ಎಲ್ಲಿದೆ ಕರೆಕ್ಟ್ ಮೆನ್ಷನ್ ಮಾಡಿಲ್ಲ. 75 ಅಂದ್ಕೊಳ್ಳೋಣ. 54 54 50 56 52 ಇದು ಒಂದು ಡೌಟ್ ಇದೆ ನನಗೆ. ಮಿಡ್ಲಿದೆನಾ ಇದು 45 ಇರ್ಬೋದು ನೋಡೋಣ. 28 32 34 42 40 that's a 45 and that's 50 I think. Okay 50 and this 42 44 and that is 48. Okay, let's see. What is the difference between the amount of pesticide manufactured by the factory 2016 and 19? 2016 and 19 it is 9,000. Sorry, 11,000. The amount of pesticide sold by the factory in the year 2017, okay, is what percent of amount of pesticide manufactured it in that year? 45/75 7.5 16 66% ಬರುತ್ತೆ. What is the percentage increasing in the amount of pesticides sold by the factory in the year 2018 with respect to previous year? Sold ಅಲ್ಲಿ ಸೊ ವಿಚ್ ಇಸ್ 5/9. ಎಷ್ಟು ಗುರು ಇದು? 95 45 11.5/9 ಅಲ್ಲ ಸರ್ 5/14 ಎಷ್ಟು 9.09 ಬರ್ತದೆ. What is the ratio of the amount of pesticide not sold by the factory in the year 2020 not sold by the factory in 2020 to not sold in the year 2018? Next one. What is the average amount of pesticides manufactured by the factory over all the years together? ಏನಾದರೂ ಕೊಟ್ಟಿದ್ದಾರಾ? ಇಲ್ಲ ಮೆನ್ಷನ್ ಮಾಡಿಲ್ಲ.
ನಲವತ್ತು ನಲವತ್ತು ಎಂಬತ್ತು ಎಂಬತ್ತು ಎಪ್ಪತ್ತು 150 200 250 300 300 310 320 324 324 ಡಿವೈಡೆಡ್ ಬೈ 2 4 6 54 ಬರುತ್ತೆ. ಸೊ ಓಕೆ, ಇದು ಲೈನ್ ಬರಲ್ವಾ, ಇಷ್ಟು ಇಲ್ಲಿ ನೋಡೋಣ. ಸಾರಿ, ಬ್ಯಾಕ್ ಟು ಟೆಸ್ಟ್. ಸಾರಿ ಒಂದು ನಿಮಿಷ. ಫಸ್ಟ್ ಕ್ವಶನ್ಗೆ ಹೋಗೋಣ, ಇದು ಮಾಡೋಣ. The data record the number of students like a coffee, tea, cold drink. Okay. Coffee, tea, cold drink. 18 student like all the three. Okay. 14 student and 18 student like all the three. 14 student none of them. Okay. There are total 200 students. Total 200 ಇದ್ದಾವೆ. ಅದರೊಳಗಡೆ 14 ಇಲ್ಲ ಅಂದರೆ ಎಷ್ಟು ಬರುತ್ತೆ? 186. And 28% of them like only coffee. 28 ಅಂದರೆ 56. And 30 students like both tea, coffee and tea. About 30 students like both coffee and tea. And 50% of all the students like coffee. 55% of all the students. 55 ಅಂದರೆ ಎಷ್ಟಾಗುತ್ತೆ ಬ್ರೋ? ಇದು 550 ಅಂದರೆ 110 ಅಂದರೆ 56 86 86 96 96 96 106 106 104 104 6. ಕರೆಕ್ಟಾ? ಕರೆಕ್ಟ್ ಇದೆ ಅನ್ಕೋತೀನಿ. ನೋಡೋಣ. The number of students who like both tea and cold drink. Both tea and cold drink. Sorry, 30 students like both coffee and tea. Both coffee and tea ಅಂತ ಕೊಟ್ಟಿದ್ದಾರೆ, ಅಂದರೆ ಇದು ಅಷ್ಟು ಬರುತ್ತೆ. ಸೊ 30 ಸ್ಟೂಡೆಂಟ್ಸ್ ಅಂತ, ಸಾರಿ ಇದು 12 ಆಗುತ್ತೆ. ಮಾಡಿದೆ ನಾನು. ಇದು 12 ಆದರೆ ಇಲ್ಲಿ 18 ಇತ್ತು. 18 ಪ್ಲಸ್ನ ಇಲ್ಲಿ ಮಾಡಬೇಕು. 18 + 6 ಎಷ್ಟಾಗುತ್ತೆ? 24 ಆಗುತ್ತೆ. ಇದು ಅದಾಯಿತು. 6 12 8 ಇದರಲ್ಲಿ ಕರೆಕ್ಟ್ ಆಯಿತು. The number of students who like both tea and cold drink but not coffee. Both tea and cold drink. Both tea and cold drink but not coffee. Okay, ಇದೆ. Is 25% of the number of students who like both coffee and cold drink. Coffee and cold drink. 25%. 6. Then the ratio of the number of students who like only tea to the only cold drink. ಎಷ್ಟಾಗುತ್ತೆ ಇದು? ಇದೆಷ್ಟು? 110 6 ಎಷ್ಟಾಗುತ್ತೆ? 116 ಅಂದರೆ ಉಳಿದಿದೆ ಎಷ್ಟು? 186 ಅಲ್ಲಿ 116 ಅಂದರೆ 0 70 ಅಂದರೆ ಇದು 40 ಇದು 30. ಸೊ 2 ನಿಮಿಷ ಇತ್ತು. What is the ratio of the number of students who like coffee but not tea? Coffee but not tea. To the number of the students who like only tea. Only tea. 56 24 70 80 2:1. What percent of all the students like at least 2 items? 2 items. At least 2 items. 2 3 ಎರಡು ಮಾಡಬೇಕು ಅಂದರೆ. ಓಕೆ, 24 6 30 30 40 50 60 60 ಔಟ್ ಆಫ್ 60%. ಓಕೆ ಅಟ್ಲೀಸ್ಟ್ 2 ಐಟಮ್ಸ್. ಓಕೆ, 60 ಎಷ್ಟಾಗುತ್ತೆ? ಔಟ್ ಆಫ್ ಎಷ್ಟು? 186. ಏನು ಕೊಡಿದ್ರೆ ವಾಟ್ ಈಸ್ ಪರ್ಸೆಂಟ್ ಆಫ್ ಟೋಟಲ್ ಆಲ್ ಸ್ಟೂಡೆಂಟ್ಸ್ ಲೈಕ್ ಅಟ್ಲೀಸ್ಟ್ 2 ಐಟಮ್ಸ್? 2 ಆದರೆ ಇರ್ಬೋದು ಅಥವಾ 3 ಆದರೆ ಇರ್ಬೋದು. ಅಂದರೆ ಇದೆ 66. ಸೊ ಏನೋ ಗೊತ್ತಾಗಿಲ್ಲ. ವಾಟ್ ಈಸ್ ದ ನಂಬರ್ ಆಫ್ ಹೂ ಲೈಕ್ ಮೋಸ್ಟ್ 1 ಐಟಮ್? ನಂಬರ್ ಆಫ್ ಮೋಸ್ಟ್ 1 ಐಟಮ್ ಇದೇ ಇರುತ್ತೆ. ಕೋಲ್ಡ್ ಡ್ರಿಂಕ್ 30 56 ಇದೆ ಬ್ರೋ, ಇದೇ ಇರುತ್ತೆ. 110 ಕಾಫಿ ಅಟ್ಮೋಸ್ಟ್ 1 ಐಟಮ್. ಓಕೆ, 50 30 80 80 126 ಇದೇ ಇರುತ್ತೆ ಬರೀ. ಅದೇ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ like only cold drink to the number of students like only tea. What is the ratio of the number of students who like only coffee to the like? ಇನ್ನೇ ಏನೋ ಗದ್ದಲ ಆಗಿದೆ. ಸೊ
Let's submit it. 23.5 percentile is 97.1, which is good, and 71 is the rank, which is good. So let's see. So